ಈ ಅಪಾರ್ಟ್ಮೆಂಟುಗಳ ಮಾಲೀಕತ್ವ ಮತ್ತು ನಿರ್ವಹಣೆ ಮ್ಯಾನೇಜ್ಮೆಂಟ್ ಬಗ್ಗೆ ಕರ್ನಾಟಕದಲ್ಲಿ 1972ನೇ ಇಸ್ವಿಯಲ್ಲಿ ಒಂದು ಕಾನೂನು ಮಾಡಲಾಗಿತ್ತು. ಆದರೆ ಇವತ್ತಿನ ಅವಶ್ಯಕತೆಗೆ ಅದು ಬಹಳ ಸಾಲದೇ ಇರುವಂತ ಕಾನೂನು ಆಗಿದೆ. ಹೊಸ ಕಾನೂನು ಮಾಡಬೇಕು ಅಂತ ನನಗೆ ತಿಳಿದಾಗೆ ಒಂದು 10, 12, 15 ವರ್ಷದಿಂದ ಬೆಂಗಳೂರಿನಲ್ಲಿ ಬಹಳ ಬೇಡಿಕೆ ಇದೆ. ಇದನ್ನ ನಮ್ಮ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾಗ ಈ ಬೇಡಿಕೆ ಬಹು ವರ್ಷಗಳ ಬೇಡಿಕೆಯನ್ನ ಗಮನಕ್ಕೆ ತಗೊಂಡು ಈ ಅಪಾರ್ಟ್ಮೆಂಟ್ ಮಾಲೀಕರ ಹಿತವನ್ನ ಕಾಪಾಡಬೇಕು. ಯಾರು ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡ್ತಾರೆ, ಡೆವಲಪರ್ ಅಲ್ಲ, ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡಿ ವಾಸ ಮಾಡುವಂತವರ ಸಂಖ್ಯೆ ಬೆಂಗಳೂರಲ್ಲಿ ಲಕ್ಷಾಂತರ ಇದ್ದಾರೆ. ಅವರ ಹಿತ ಕಾಪಾಡಬೇಕು ಅಂತ ಹೇಳಿ, ಹಾಗೂ ಅಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನಡೆಸೋವಾಗ ಅದನ್ನ ಹೇಗೆ ನಡೆಸಬೇಕು ಅನ್ನುವಂಥದ್ದು, ಮತ್ತು ಅವ್ರಿಗೆ ಆ ಜಮೀನಿಂದ ಹಿಡಿದು ಅಪಾರ್ಟ್ಮೆಂಟು ಯಾವ ಜಾಗದಲ್ಲಿ ಕಟ್ಟಲಾಗಿದೆ ಆ ಜಮೀನು, ಅಲ್ಲಿರುವಂತಹ ಓಪನ್ ಲ್ಯಾಂಡ್ಸು, ಇವೆಲ್ಲ ಕೂಡ ಮಾಲೀಕತ್ವನು ಆ ಅಪಾರ್ಟ್ಮೆಂಟ್ನ ಮಾಲೀಕರಿಗೆ ಸಲ್ಲಬೇಕು. ಈ ಎಲ್ಲ ವಿಷಯಗಳನ್ನ ಆಧಾರವಾಗಿಟ್ಕೊಂಡು ಹೊಸ ಕಾನೂನಿನ ಬೇಡಿಕೆ ಏನು ಬಹಳ ವರ್ಷದಿಂದ ಇತ್ತು, ಅದನ್ನ ನಮ್ಮ ಸರ್ಕಾರ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಒಂದು ಡ್ರಾಫ್ಟ್ ಕಾನೂನನ್ನ ಮಾಡಿ ಇವತ್ತು ಆ ಡ್ರಾಫ್ಟ್ ಕಾನೂನನ್ನ ಜನಗಳಿಗೆ, ಅಪಾರ್ಟ್ಮೆಂಟ್ ಮಾಲೀಕರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದೇವೆ. ಅದರ ಆಧಾರದ ಮೇಲೆ ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ತಗೊಂಡಿದ್ದೇವೆ. ಅವರು ಹೇಳಿರುವಂತ ಬಹುತೇಕ ಕೆಲವು ಅಭಿಪ್ರಾಯಗಳು ಈಗ ಆಲ್ರೆಡಿ ಕಾನೂನಲ್ಲಿ ನಾವು ಕವರ್ ಮಾಡಿದ್ದೇವೆ. ಕೆಲವು ಪಾಯಿಂಟ್ ಬಿಟ್ಟೋಗಿರುವಂತಹದ್ದು ಇದೆ. ಅದನ್ನ ನಾವು ವಿಧಾನ ಮಂಡಲಕ್ಕೆ ಮಂಡಿಸೋದಕ್ಕೆ ಮೊದಲು ಅವರ ಅಭಿಪ್ರಾಯಗಳನ್ನ ನಾವು ತಗೊಂಡು ಆ ನಂತರ ಕಾನೂನಲ್ಲಿ ಇನ್ನೂ ಸುಧಾರಣೆಯನ್ನ ಮಾಡಿ ವಿಧಾನ ಮಂಡಲಕ್ಕೆ ಮಂಡಿಸಿ ಒಪ್ಪಿಗೆ ತಗೊಂಡು ಇದಕ್ಕೆ ಕಾನೂನನ್ನ ಮಾಡಿ ಒಟ್ಟಾರೆ ಅಪಾರ್ಟ್ಮೆಂಟ್ನ ಮಾಲೀಕರ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡುವಂತ ಜನಗಳ ಅವರ ಕೈ ಬಲಪಡಿಸ್ಬೇಕು. ಅವರ ಓನರ್ಶಿಪ್ಪು ಮತ್ತು ಅಲ್ಲಿ ಮ್ಯಾನೇಜ್ಮೆಂಟು ಅದು ಸಲೀಸಾಗಿ ಆಗಬೇಕು. ಯಾಕೆಂದ್ರೆ ಲಕ್ಷಾಂತರ ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇರೋವಾಗ ಅವರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ಆಗಬೇಕು. ಇದರ ದಿಕ್ಕಿನಲ್ಲಿ ಸರ್ಕಾರ ಇವತ್ತು ಒಂದು ದೃಢ ಹೆಜ್ಜೆಯನ್ನ ಇಟ್ಟಿದೆ. ಇವತ್ತು ಫಿಸಿಕಲ್ ಆಗಿ ಇಲ್ಲಿ ಕನ್ಸಲ್ಟೇಷನ್ ಮಾಡಿದ್ದೇವೆ. ಇದಲ್ಲದೆ ಇಮೇಲ್ ಮುಖಾಂತರನು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಅಥವಾ ಪತ್ರದ ಮುಖಾಂತರನು ಅವರು ಸಲಹೆಗಳನ್ನ ಕಳಿಸ್ಕೊಟ್ರೆ ಅವರ ಸಲಹೆಗಳನ್ನ ಆಧಾರವಾಗಿ ಇಟ್ಕೊಂಡು ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಮಾಡಿ ಕಾನೂನು ಮಾಡ್ತೇವೆ. ಮುಂದಿನ ತಿಂಗಳಲ್ಲಿ ಅಸೆಂಬ್ಲಿ ಸೆಷನ್ ಇದೆ. ಸೊ ಮುಂದಿನ ತಿಂಗಳು ಅಸೆಂಬ್ಲಿ ಸೆಷನ್ ಅಲ್ಲಿ ಈ ಕಾನೂನನ್ನ ವಿಧಾನ ಮಂಡಲಕ್ಕೆ ಮಂಡಿಸಲೇಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಗಸ್ಟ್ 6ನೇ ತಾರೀಕಿಗೆ ಅಧಿವೇಶನ ಶುರುವಾಗುತ್ತೆ. ಅಷ್ಟರೊಳಗಡೆ ಈ ಎಲ್ಲ ಪ್ರಕ್ರಿಯೆಯನ್ನ ಮುಗಿಸಿ ವಿಧಾನ ಮಂಡಲದಲ್ಲಿ ನಾವು ಮಂಡನೆ ಮಾಡ್ತೇವೆ. ಕ್ಯಾಬಿನೆಟ್ ತಗೊಂಡು ಬಂದು ಆಮೇಲೆ ವಿಧಾನ ಮಂಡಲಕ್ಕೆ ಮಂಡಿಸ್ತೇವೆ. ಎಸ್.